ಇದರ ಜೊತೆಯಲ್ಲಿ ಒಂದಷ್ಟು ರೈತರು ಅವರಿಗಾದಂತಹ ಅನ್ಯಾಯ, ಈ ಸರ್ಕಾರದ ಕಳ್ಳಾಟ ಇದೆಲ್ಲದರ ಬಗ್ಗೆ ಮಾತಾಡಿದ್ದಾರೆ, ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ರೈತರು, ಬನ್ನಿ ನೋಡ್ಕೊಂಬರ. ಸರ್ಕಾರ ಯಾವುದೇ ಬರಲಿ, ನಮ್ಮ ರೈತನೇ ಭಾರತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಬಟ್ ನಮ್ಮ ರೈತರಿಗೆ ಏನೆಲ್ಲ ಸೌಕರ್ಯಗಳು ಸಿಗ್ತಾ ಇಲ್ಲ. ಈಗ ಒಂದು ಬೆಳೆ ವಿಮೆ ಒಬ್ಬ ಮನುಷ್ಯಗೆ LIC ಮಾಡಿಸಿದ್ರಂದ್ರೆ ಅವನಿಗೆ ಲಕ್ಷ ಗಂಟೆ ರೊಕ್ಕ ಸಿಗ್ತತಿ. ಆದ್ರೆ ನಮ್ಮ ರೈತರಿಗೆ ಬೆಳೆ ವಿಮೆ ತುಂಬ್ತಾರ, ಅದಕ್ಕೆ ತಕ್ಕಂತೆ ಬೆಳೆ ವಿಮೆ ಸ್ಯಾಂಕ್ಷನ್ ಆಗಿಬಿಟ್ರೆ ಯಾವುದೇ ರೈತರು ಅದಕ್ಕೆ ಇದಾಗದೆ ಆತ್ಮಹತ್ಯೆ ಮಾಡಿಕೊಳ್ಳದೆ ರೈತರು ತಮ್ಮದೇ ಆದಂತ ಭೂಮಿಯಲ್ಲಿ 1 ಎಕರೆ ಇರಲಿ 2 ಎಕರೆ ಇರಲಿ ಆ ಭೂಮಿಯಲ್ಲಿ ಜೀವನ ಮಾಡ್ಕೊಂತ ಹೋಗ್ಲಿಕ್ಕೆ ಸಾಧ್ಯತೆ ಐತಿ. ನಾವೊಂದು ಹೇಳೋದು ರೈತಾಪಿ ವರ್ಗಕ್ಕೆ ಈ ಸರ್ಕಾರ ಸರ್ ನಾವು ಏನ್ ಹೇಳಕ್ ಇಚ್ಛೆ ಪಡ್ತಿದ್ವಿ ಅಂದ್ರೆ ರೈತರ ಕೂಟ ಸರ್ಕಾರ ಆಟ ಆಡಕತ್ತೈತೆ ಅಂತ ವಿಚಾರಿಸ್ಬಿಡ್ತೀವಿ ಸರ್. 10 ರೂಪಾಯಿ 20 ರೂಪಾಯಿ ಅಂತಂದ್ರೆ ನಮ್ಮ ಸಣ್ಣ ಮನ್ಯಾಗ ಮಕ್ಳು ಇರ್ತಾವಲ್ಲ ಸರ್, ಸಣ್ಣ ಮಕ್ಳ ಕೈಗ ನಮಗೆ ಈಗ 50 100 ನೋಟ್ ಕೊಡಲಿಕ್ಕೆ ಪರಿಸ್ಥಿತಿ ಇದ್ದಾಗ ರೈತರಿಗೆ ಅವರು 10 ರೂಪಾಯಿ 20 ರೂಪಾಯಿ ಹಾಕಿ ನಮ್ಮನ್ನ ಎಷ್ಟರ ಮಟ್ಟಿಗೆ ಆಟ ಆಡ್ಸಾಕತ್ತಾರ ಅನ್ನೋಂಥದ್ದು ಹೆಂಗ್ ತಿಳ್ಕೋಬಹುದು ಅಂತೀರಿ ಸರ್. ನಮ್ಗೆ ಒಂಥರ ಅಸಹ್ಯ ಆಗತ್ತೆ ಸರ್. ಇದು ರೈತರಿಗೆ ದುಡಿಯೋಂತ ವರ್ಗಕ್ಕೆ ಅಸಹ್ಯ ಪಡಿಸ್ತಾ ಇದಾರೆ ಸರ್ ಅವರು. ಇದು ದೊಡ್ಡ ಹಿನಾಯ ರೀ ಸರ್. ಅದು ನಮ್ಗ ಭಯಂಕರ ನೋವು ಅನಿಸ್ತೈತಿ ಈಗ. ಯಾಕಂತಂದ್ರ ಮನ್ಯಾಗ ನಮ್ಗೆ ಒಂದೆತ್ತ ಮಕ್ಕಳು ಹೊಂಟವಂದ್ರ ಅವಕ್ಕ ನಾವು 50 ರೂಪಾಯಿ ನೋಟ್ ಕೊಟ್ಟು ಕಳಿಸ್ತಿರ್ತೀವಿ ಸರ್ ಸಾಲಿ ಕಲಿತೇವೆ ಅಂತಂದ್ರ. ಇವ್ರು ನಮ್ಗೆ ರೈತರಿಗೆ ದುಡಿಯೋಂತ ವರ್ಗಕ್ಕೆ ನಮ್ಗೆ ಇವರು ಇಷ್ಟ ಅಸಹ್ಯ ಮಾಡ್ತಾರ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಸರ್ ಇದು. ಅದು ನಮ್ಮ ಅದಕ್ಕೆ ಖಂಡಿಸ್ತೇವೆ ಸರ್ ನಾವು ರೈತರು. ನಾವು ಮಹಿಮೆ ಗ್ರಾಮದಿಂದ, ಹೊನ್ನಾವರ ತಾಲೂಕು ಮಹಿಮೆ ಗ್ರಾಮದಿಂದ ನಾನು ರೈತರ ಮಗನಾಗಿ ನಾನು ಹೇಳ್ತಾ ಇದ್ದೇನೆ. ನನ್ನ ಹೆಸರು ರಾಜೇಶ್ ನಾಯಕ್. ಬೆಳೆ ವಿಮೆ ಬಗ್ಗೆ ತಿಳಿಸಬೇಕು ಅಂತ ಹೇಳಿದ್ರೆ ಬೆಳೆ ವಿಮೆ ನಮಗೆ ಸಿಗ್ತಾ ಇಲ್ಲ. ಒಂದು ಕಡೆ ಸರ್ಕಾರದಿಂದ ಬೆಳೆ ವಿಮೆನೂ ಸಿಗ್ತಾ ಇಲ್ಲ. ಅದರಲ್ಲಿ ಅಭಯಾರಣ್ಯ ಕಾಡಿನ ಅಂಚಿನಲ್ಲಿ ನಾವಿರೋದು ಮಹಿಮೆ ಗ್ರಾಮ ಅಂತ ಹೇಳಿ. ಒಂದು ಮೇಲ್ಗಂಡ್ರೆ ಮಂಗನ ಕಾಟ, ಕೆಳಗಂಡ್ರೆ ಹಂದಿ ಕಾಟ, ಮತ್ತೆ ಅದನ್ನ ಏನಾದ್ರು ತವರ್ಲಿಕ್ಕೆ ಏನಾದ್ರು ಮಾಡಿ ಏನಾದ್ರು ಇದು ಮಾಡ್ಲಿಕ್ಕೆ ಹೋದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಕಾಟ. ಹೀಗಾಗಿ ಗವರ್ಮೆಂಟ್ ಎಲ್ಲಾ ರೀತಿಯಿಂದನೂ ನಮಗೆ ತೊಂದರೆ ಕೊಡ್ತಾ ಇದೆ. ಪರಿಹಾರ ಅಂತೂ ಯಾವ ರೀತಿಯಿಂದನೂ ನಮಗೆ ಪರಿಹಾರ ಸಿಗ್ತಾ ಇಲ್ಲ. ಒಂದ್ ರೀತಿ ರೈತರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಅಧೋಗತಿ ಆಗಿದೆ. ಈ ಕೇಂದ್ರ ಸರ್ಕಾರ ಇರಬಹುದು ಮತ್ತೆ ರಾಜ್ಯ ಸರ್ಕಾರ ಇರಬಹುದು ರೈತರ ಬಗ್ಗೆ, ಯಾಕಂತ ಹೇಳಿದ್ರೆ ಓಕೆ, ಮತ್ತೊಬ್ಬರು ರೈತರ ಕಾಲರ್ ರೆಡಿ ಇದ್ದಾರೆ. ಮಾದೇವಪ್ಪ ಅಂತ ಹೇಳಿ ವಿಜಯನಗರದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನೋಡಿ, ಒಂದು ಕೃಷಿ ಮಂತ್ರಿ ಇನ್ನೂ ಆಗಿಲ್ಲ, ಮತ್ತೊಂದ್ ಕಡೆ ರೈತರಿಗೆ ಬೆಳೆ ವಿಮೆ 51 ರೂಪಾಯಿ ನೋಡ್ತಾ ಇದ್ರಿ ನೀವು. ಅದನ್ನ ತೋರಿಸೋದು ನಿಮ್ಗೆ ಏನ್ ಕತೆ ಅಂತ. ಅದು ಹೋದ ವರ್ಷದ್ದು. ಸರ್ಕಾರ ಏನ್ ಮಾಡಬೇಕು, ಆಕ್ಚುಲಿ ಏನ್ ಆಗ್ತಾ ಇದೆ, ನಿಮ್ಮ ಅಭಿಪ್ರಾಯ? ಸರ್ ನಮ್ಮ ಅಭಿಪ್ರಾಯ ಅಂದ್ರೆ ವಿಜಯನಗರ ಡಿಸ್ಟಿಕ್ ನಲ್ಲಿ ರಾಜ್ಯದಲ್ಲಿ ಅತಿ ತೀವ್ರ ಬರಗಾಲ ಪರಿಸ್ಥಿತಿ ಐತೆ ಸರ್. ಇಲ್ಲಿ ನಮ್ದು ಡಿಸ್ಟಿಕ್ ವಿಜಯನಗರ ಸರ್. MLA ನೋಡಿದ್ರೆ ಜಗಳೂರು ಹಾಕ್ಯಾರ ಸರ್, MP ನೋಡಿದ್ರೆ ದಾವಣಗೆರೆ. ಈ ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ನಾವು ಬಾರ್ಡರ್ಗೆ ಇದಾವ ಸರ್. ಈಗ ಸರ್ಕಾರದವರು ಇಲ್ಲಿ ರೈತರ ಫುಟ್ಬಾಲ್ ಓದ್ದಂಗೆ ಓದಿತಾರೆ ಸರ್. ಏನೇ ಒಂದು ಇದು ಬೇಕಂದ್ರು ಅಲ್ದಾಡ್ಬೇಕು ಸರ್. ನಾವು ಡಿಸ್ಟಿಕ್ ಅಂದ್ರೆ ವಿಜಯನಗರಕ್ಕೆ ಹೋಗ್ಬೇಕು, MLA ಬೇಕಂದ್ರೆ ಜಗಳೂರ್ಗೆ ಹೋಗ್ಬೇಕು, MP ಬೇಕಂದ್ರೆ ದಾವಣಗೆರೆಗೆ ಹೋಗ್ಬೇಕು. ನಮ್ಮ ಪರಿಸ್ಥಿತಿ ಈ ತರ ಐತೆ ಸರ್. ಅದ್ರಾಗೂ ಈ ವರ್ಷ ಅಂತೂ ಬಹಳ ಕೆಟ್ಟದಾಗ ಐತೆ ಸರ್. ಮಳೆ ಮಾತ್ರ ಇಲ್ಲಿ ಒಂದು 25% ಅಷ್ಟೇ ಸರ್ ನಾವು ಬಿತ್ತಿರೋದು. ಆಮೇಲೆ ಹಿಂದಿನ ವರ್ಷದ್ದು ನೀರಾವರಿಗೆ ಅಷ್ಟೇ ಬೆಳೆ ವಿಮೆ ಸ್ಯಾಂಕ್ಷನ್ ಮಾಡಿ ಸರ್, ಶಾರ್ಟ್ ಫಾಲ್. ಈಗ ಬೇಸಿಗೆದು ಇನ್ನೂ ಶಾರ್ಟ್ ಫಾಲ್ ಇದು ಮಾಡಿಲ್ಲ ಸರ್. ಇಲ್ಲಿ ರೈತರ ಪರಿಸ್ಥಿತಿ ದಾವಣಗೆರೆ ಡಿಸ್ಟಿಕ್ ಹೋಗ್ಬೇಕು ಸರ್. ಏನಾರ ಗೊಬ್ಬರ ಬೀಜ ಬೇಕಂದ್ರೆ ಅಲ್ಲಿಗೆ ಹೋದ್ರೆ ನಿಮ್ಮ ಆಧಾರ್ ಕಾರ್ಡ್ ತಗೊಂಡ್ರೆ ನಮಗೆ ಗೊಬ್ಬರನೂ ಕೊಡಲ್ಲ, ಬೀಜನೂ ಕೊಡಲ್ಲ ಸರ್. ಇಲ್ಲಿಂದ ವಿಜಯನಗರ 117 ಕಿಲೋಮೀಟರ್ ಸರ್. 117 ಕಿಲೋಮೀಟರ್ಗೆ ಹೋಗಿ ತಗೊಂಬರೋದಾಗತ್ತೆ ಸರ್. ಇವ್ರು ಈ ತರ ಮಾಡ್ತದಾರಲ್ಲ ರಾಜಕಾರಣಿಗಳು. ಕರೆಕ್ಟ್. ಈಗ ನೋಡಿದ್ರೆ ಬೆಳೆ ವಿಮೆ ನೋಡಿದ್ರೆ 50 ರೂಪಾಯಿ 100 ರೂಪಾಯಿ 200 ರೂಪಾಯಿ ಹಾಕ್ಯಾರ ಸರ್. ಇದು ಯಾವ್ದಕ್ಕಾಗತ್ತೆ ಸರ್? ಒಂದು ಉರಿ ತನಕಾಗತ್ತೆ ಸರ್, ಉರಿಗಳು ಆರ್ಡರ್ಗಳು ಅಷ್ಟೇ. ಎಸ್, ಓಕೆ. ಶಾರ್ಟ್ ಫಾಲ್ ಸ್ಯಾಂಕ್ಷನ್ ಮಾಡಿಲ್ಲ ಸರ್ ವಿಜಯನಗರ ಡಿಸ್ಟಿಕ್. ನೋಡಿ, ಎಷ್ಟು ಅವರು ರೈತರಾಗಿ ಎಷ್ಟು ಇನ್ನು ಏನೇನ್ ಮಾಡಬೇಕು ಏನೇನ್ ಮಾಡಿಲ್ಲ ಅಂತ ಲೈನ್ ಬೈ ಲೈನ್ ಲಿಸ್ಟೇ ಹೇಳ್ತಾ ಇದ್ದಾರೆ ಅವರು. ಥ್ಯಾಂಕ್ ಯು ಮಾದೇವಪ್ಪ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಮತ್ತೊಬ್ಬ ಕಾಲರ್ ದಾವಣಗೆರೆಯಿಂದ ರಾಜು ಕರೆ ಮಾಡಿದ್ದಾರೆ. ರಾಜು ಅವರೇ ನಮಸ್ತೆ, ಏನ್ ಹೇಳಕ್ ಬಯಸ್ತೀರಿ? ನಮಸ್ಕಾರ ಮೇಡಮ್ ಅವರೇ. ಇನ್ಶೂರೆನ್ಸ್ ಒಂದು ಬೆಳೆ ಕಟ್ಸಿದ್ದಾರೆ ಹೊಸಲ್ಲಿ. ಅವ್ರಿಗೆ 10 ರೂಪಾಯಿ ಹಾಕ್ಯಾರ, 10 ರೂಪಾಯಿನ ಹಾಕಿಲ್ಲ. ಏನ್ ಬರೀ ಮೋಸ. ಇನ್ಶೂರೆನ್ಸ್ ಅಂತ ಕಟ್ಸ್ಕೊಂತಾರೆ ವರ್ಷ ಎಲ್ಲ. ಕರೆಕ್ಟ್ ರೈತರಿಗೆ ಬರೀ ಮೋಸ ಮಾಡ್ತಾರಲ್ಲ. 1200 ರೂಪಾಯಿ 1000 ರೂಪಾಯಿ ಕಟ್ಸ್ಕೊಂತಾರೆ ಎಕರೆಗೆ ಬೆಳೆ ವಿಮೆ ಅಂತ. ಬೆಳೆ ವಿಮೆ ಬಂದಿರಲ್ಲ ಅವ್ರಿಗಾರ ಗುಲ್ಬರ್ಗ ಆ ಕಡೆ ಕಲಬುರಗಿಗೆ 10 ರೂಪಾಯಿನ 20 ರೂಪಾಯಿ ಹಾಕ್ಯಾರ. ಕೃಷಿಕರಿಗೆ ಕೊಡ್ಬೋದು. ನಮ್ಮಲ್ಲಿ 1 ರೂಪಾಯಿನ ಹಾಕಿಲ್ಲ ನೋಡ್ರಿ ದಾವಣಗೆರೆ ಜಿಲ್ಲೆಯವರಿಗೆ. ಏನ್ ಹೇಳ್ಬೇಕು ಅಂದ್ರೆ ನಮಗೇನ್ ಆಚೆಕತೆ. ನಾವು ರೈತರಾಗಿ ಬಿಟ್ರೆ ತಪ್ಪು. ನಮ್ಮನ್ನ ನಮ್ಮ ನೀರು ನಮ್ ಕುಡ್ಕಂದು ನಮಗೆ ಸಿಕ್ಕಲ್ಲ ಅಂದ್ರೆ ಹೆಂಗ್ರಿ ಜೀವನ ಮಾಡೋದು? ರೈತರದ್ದು ಮೋಸನೇ ಮೋಸ. ನಿಜ ನಿಜ.
ದೊಡ್ಡ ಮೋಸ ಆಗಿದೆ. ಎನಿವೇಸ್ ರಾಜು ಅವರೇ, ಧನ್ಯವಾದ ಕರೆ ಮಾಡಿ ಮಾತಾಡಿದಕ್ಕೆ. ನೋಡಿ, ಜನ ಹೆಂಗ್ ಹೇಳ್ತಾ ಇದಾರೆ, ಬರೀ ಜಸ್ಟ್ ಬೆಳೆ ವಿಮೆದ್ ಮಾತ್ರ ಅಲ್ಲ, ಬರಗಾಲದಿಂದ ಹಿಡಿದು ಪ್ರವಾಹ ಬಂದಾಗಿಂದ ಹಿಡಿದು ಏನ್ ಮಾಡ್ಬೇಕಿತ್ತು, ಏನ್ ಮಾಡಿಲ್ಲ, ಪ್ರತಿಯೊಂದನ್ನು ಕೂಡ ಇಂಚಿಂಚು ಲಿಸ್ಟ್ ವೈಸ್ ಲಿಸ್ಟ್ ಹೇಳ್ತಾ ಇದಾರೆ. ನೋಡಿ, ಈಗ ನೋಡಿ ಅವರು ಜನರು ಅವ್ರ ಸಮಸ್ಯೆನ ರಿಪಬ್ಲಿಕ್ ಕನ್ನಡದ ಮುಖಾಂತರ ಹೇಳಿದ್ರು. ನಾವು ಆಕ್ಚುಲಿ ಏನ್ ಆಗ್ತಾ ಇದೆ ಅಂತ ಹೇಳಿ ನಾವಿಲ್ಲಿ ಜರ್ನಲಿಸ್ಟ್ ಆಗಿ ಏನ್ ತೋರಿಸ್ಬೇಕೋ, ನಿಮ್ಗೆ ಏನ್ ಹೇಳಬೇಕೋ ಅದನ್ನೆಲ್ಲ ಹೇಳಿದ್ವಿ. ನಮ್ಮ ಕೆಲಸ ಈಗ ನಾವು ಮಾಡಿದೀವಿ. ಈಗ ಯಾರ ಕೆಲಸ? ಈಗ ನಿಮ್ ಕೆಲಸ. ಆದಷ್ಟು ಬೇಗ ಒಬ್ಬ ಕೃಷಿ ಸಚಿವರನ್ನ ನೇಮಕ ಮಾಡಿ ಇಲ್ಲಾಗಿರುವಂತಹ ಸಮಸ್ಯೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರೇ ಹಾಗೂ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು ಒಂದೇ, ನಿಮ್ಗೆ ರೈತರ ಮೇಲೆ ನಿಜವಾಗ್ಲೂ ಕೂಡ ಕಾಳಜಿ ಅನ್ನೋದು ಕಿಂಚಿತ್ತಾದ್ರೂ ಇದ್ರೆ ದಯವಿಟ್ಟು ಅವರಿಗೆ ಒಂದು ಒಳ್ಳೆ ಬದುಕನ್ನು ನೀಡಿ ಈ ಬೆಳೆ ವಿಮೆ ಏನಾಗ್ತಾ ಇದೆಯಲ್ಲ, ಈ 51 ರೂಪಾಯಿ ಬಿಟ್ಟು ಒಂದು 20,000ನೋ ಅಟ್ಲೀಸ್ಟ್ 15,000ನೋ ಬರೋ ತರ ಮಾಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ